ಎಲ್ಲರಿಗೂ ನಮಸ್ಕಾರ. ಹೇಗೆ ನಮ್ಮ ವಿಚಾರಗಳು ಬೇರೆಯವರ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನೋದಕ್ಕೆ ಹಿರಿಯರು ಹೇಳಿರುವಂತಹ ಒಂದು ಸುಂದರವಾದ ಕಥೆಯನ್ನು ಕೇಳೋಣ. ಒಂದು ಆಶ್ರಮವಿತ್ತು. ಅನೇಕ ಜನ ಸಾಧುಗಳು ಅಲ್ಲಿದ್ದರು. ಸಮೀಪದಲ್ಲಿಯೇ ಸಮುದ್ರ ಕೂಡ ಇತ್ತು. ಸಾಧುಗಳಲ್ಲಿ ಹಿರಿಯರಾದವರು ಒಬ್ಬರು ಪ್ರತಿನಿತ್ಯ ಸಾಯಂಕಾಲ ಸಮುದ್ರದ ತಟಕ್ಕೆ ಹೋಗ್ತಿದ್ರು. ಕೆಲವೊಮ್ಮೆ ಅಲ್ಲಿ ಧ್ಯಾನಸ್ಥರಾಗಿಬಿಡ್ತಿದ್ರು. ಹಾಗೆ ಧ್ಯಾನವನ್ನು ಮಾಡುವಾಗ ಸಮುದ್ರದ ತಟದಲ್ಲಿರುವಂತಹ ಕೆಲವು ಪಕ್ಷಿಗಳು ಇವರ ಹತ್ತಿರದಲ್ಲೆಲ್ಲ ಓಡಾಡ್ತಿದ್ವು. ಕೆಲವು ಪಕ್ಷಿಗಳು ಬಂದು ಇವರ ಮೈಮೇಲೆ ಕೂಡ ಕುಳಿತುಕೊಳ್ತಿದ್ವು. ಇವರು ಧ್ಯಾನದಿಂದ ವಿಚಲಿತರಾಗುತ್ತಿರಲಿಲ್ಲ. ಇದನ್ನು ನೋಡಿರುವಂತಹ ಕಿರಿಯ ಸಾಧುಗಳಿಗೆ ಆಶ್ಚರ್ಯ. ಮನುಷ್ಯರನ್ನು ನೋಡಿದರೆ ದೂರ ಓಡಿ ಹೋಗುವಂತಹ ಪಕ್ಷಿಗಳು ಕೂಡ ಇವರ ಬಳಿ ಬರುತ್ತವೆ, ಇವರ ಮೈಮೇಲೆಲ್ಲ ಕುಳಿತುಕೊಳ್ತಾವಲ್ಲ ಅಂತ ಆಶ್ಚರ್ಯ. ಒಂದು ಬಾರಿ ಒಬ್ಬರು ಕಿರಿಯ ಸಾಧುಗಳು ಈ ಹಿರಿಯ ಸಾಧುಗಳನ್ನು ಕೇಳಿದ್ರು, ತಾವು ಧ್ಯಾನಕ್ಕೆ ಕುಳಿತಾಗ ತಮ್ಮ ಮೈಮೇಲೆ ಪಕ್ಷಿಗಳು ಬಂದು ಕುಳಿತುಕೊಳ್ತಾವಲ್ಲ, ಆಶ್ಚರ್ಯಕರವಾದದ್ದು. ಸುಂದರವಾದಂತಹ ಪಕ್ಷಿಗಳಲ್ಲಿ ಒಂದು ಪಕ್ಷಿಯನ್ನು ನೀವು ಆಶ್ರಮಕ್ಕೆ ತಂದರೆ ತುಂಬ ಚೆನ್ನಾಗಿರುತ್ತೆ, ಆ ಪಕ್ಷಿಯನ್ನು ನಾವು ಸಾಕಿಕೊಳ್ಳಬಹುದು ಅಂತ ಯಾರೋ ಕಿರಿಯರು ಕೇಳಿದ್ರು. ಹಿರಿಯ ಸಾಧುಗಳಿಗೆ ಕಿರಿಯರು ಕೇಳಿರುವಂತಹ ಮಾತು ಒಪ್ಪಿಗೆ ಆಯಿತು. ಮರುದಿವಸ ಸಮುದ್ರದ ತಟಕ್ಕೆ ಹೋದಾಗ ಧ್ಯಾನಸ್ಥರಾದರು. ಧ್ಯಾನವನ್ನು ಮಾಡುವಾಗ ಕೂಡ ಯಾವುದಾದ್ರೂ ಒಂದು ಪಕ್ಷಿ ಬಂದರೆ ಅದನ್ನು ಹಿಡಿದು ಆಶ್ರಮಕ್ಕೆ ತೆಗೆದುಕೊಂಡು ಹೋಗಬಹುದು ಅಂತ ವಿಚಾರವನ್ನು ಮಾಡ್ತಾ ಇದ್ದರು ಧ್ಯಾನದ ಸಮಯದಲ್ಲಿ ಕೂಡ. ಆದರೆ ಆಶ್ಚರ್ಯ ಎಂಬಂತೆ ಪ್ರತಿನಿತ್ಯವೂ ಇವರ ಸಮೀಪದಲ್ಲೇ ಓಡಾಡಿಕೊಂಡಿರ್ತಾ ಇದ್ದಂತಹ ಪಕ್ಷಿಗಳಲ್ಲಿ ಒಂದು ಪಕ್ಷಿಯೂ ಕೂಡ ಇವರ ಸಮೀಪಕ್ಕೆ ಬರಲೇ ಇಲ್ಲ. ಇವರು ತೀವ್ರತರ ಧ್ಯಾನದಲ್ಲಿದ್ದಾಗ ಇವರಿಂದ ಯಾವುದೇ ರೀತಿಯ ಅಪಾಯವಿಲ್ಲ ಎಂದು ಪಕ್ಷಿಗಳಿಗೆ ಹೇಗೆ ತಿಳಿಯುತ್ತಿತ್ತೋ ಏನೋ, ಇಂದು ಇವರಿಂದ ಅಪಾಯವಿದೆ ಎನ್ನುವಂತಹ ಭಾವಸ್ಪಂದನೆಗಳು ಪಕ್ಷಿಗಳಿಗೆ ತಿಳಿದು ಆ ದಿನ ಪಕ್ಷಿಗಳು ಇವರ ಸಮೀಪಕ್ಕೆ ಬರಲೇ ಇಲ್ಲ. ಎಷ್ಟೋ ಬಾರಿ ನಮ್ಮ ಒಳ್ಳೆಯ ವಿಚಾರಗಳು ಕೂಡ ಬೇರೆಯವರ ಮೇಲೆ ಉತ್ತಮ ಪರಿಣಾಮವನ್ನು ಬೀರುತ್ತೆ ಅನ್ನೋದಕ್ಕೆ ಈ ಕಥೆ ಕೂಡ ಸಾಕ್ಷಿಯಾಗಬಹುದು. ಹಾಗಾಗಿ ಒಳ್ಳೆಯ ವಿಚಾರವನ್ನು ನಿರಂತರವಾಗಿಯೂ ನಾವು ಮಾಡೋಣ, ಕೆಟ್ಟ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಸುಳಿಯದೇ ಇರಲಿ ಅಂತ ನಾವು ಈ ಕಥೆಯಿಂದ ತಿಳಿದುಕೊಳ್ಳಬಹುದು. ಧನ್ಯವಾದಗಳು.